ಹರೇ ಕೃಷ್ಣ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 7ನೇ ಅಧ್ಯಾಯದ 48ನೇ ಶ್ಲೋಕ. ಈ ಮಾತನ್ನು ದ್ರೌಪದಿ ಅರ್ಜುನನಿಗೆ ಹೇಳ್ತಾಳೆ. ಆತ ಅಶ್ವತ್ಥಾಮನನ್ನು ಹೆಡೆಮುರಿ ಕಟ್ಟಿ ಅವಳ ಮುಂದೆ ತಂದು ನಿಲ್ಲಿಸ್ತಾನೆ. ಆಗ ಆಕೆ ಈ ಮಾತನ್ನು ಹೇಳ್ತಾ ಇದ್ದಾಳೆ. ಯೈಃ ಕೋಪಿತಂ ಬ್ರಹ್ಮಕುಲಂ ರಾಜನ್ಯೈರಜಿತಾತ್ಮಭಿಃ ತತ್ಕುಲಂ ಪ್ರದಹತ್ಯಾಶು ಸಾನುಬಂಧಂ ಶುಚಾರ್ಪಿತಂ. ಈ ಶ್ಲೋಕದ ಅನುವಾದ ಹೀಗಿದೆ. ಕ್ಷತ್ರಿಯ ಆಡಳಿತ ವ್ಯವಸ್ಥೆಯು ಇಂದ್ರಿಯ ನಿಗ್ರಹ ವಿಷಯಕ್ಕೆ ಪ್ರತಿಬಂಧಕವನ್ನು ತೋರದೆ ಬ್ರಾಹ್ಮಣ ವರ್ಗಕ್ಕೆ ನೋವುಂಟು ಮಾಡಿ ಅವರನ್ನು ಕೆರಳಿಸಿದಲ್ಲಿ ಆಗ ಆ ಕೋಪಾಗ್ನಿಯು ಇಡೀ ರಾಜಮನೆತನವನ್ನು ಸುಟ್ಟು ಅವರೆಲ್ಲರಿಗೂ ದುಃಖವನ್ನು ಉಂಟು ಮಾಡುತ್ತದೆ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಹೀಗೆ ಹೇಳ್ತಾರೆ. ಸಮಾಜದಲ್ಲಿ ಬ್ರಾಹ್ಮಣ ವರ್ಗದವರು ಅಥವಾ ಆಧ್ಯಾತ್ಮಿಕವಾಗಿ ಮುಂದುವರಿದವರು ಅಥವಾ ಅಂತಹ ಸಮುದಾಯ ಮತ್ತು ಉನ್ನತ ಕುಟುಂಬಗಳವರು ಅಧೀನ ಜಾತಿಗಳಿಂದ ಅಂದರೆ ಕ್ಷತ್ರಿಯರಿಂದ, ವೈಶ್ಯರಿಂದ ಹಾಗೂ ಶೂದ್ರರಿಂದ ಸದಾ ಗೌರವಿಸಲ್ಪಡುತ್ತಿದ್ದರು.